ವ್ಯವಸಾಯವನ್ನ ಕೃಷಿ ಉದ್ಯಮವನ್ನಾಗಿಸುವ ನಿಟ್ಟಿನಲ್ಲಿ ರೈತರು ಆಧುನಿಕ ಬೇಸಾಯ ಪದ್ಧತಿಯನ್ನ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಾಗಿದೆ ಎಂದು ಕೇಂದ್ರ ಸರ್ಕಾರದ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಎನ್ ಪ್ರಭಾಕರ್ ಹೇಳಿದರು. ಕೋಲಾರ ನಗರದ ರಂಗಮಂದಿರದಲ್ಲಿ ನಡೆದ ರೈತ ಸಂಭ್ರಮ ಕಾರ್ಯಕ್ರಮದಲ್ಲಿ ಜನತಾ ರೈತ ಸಂಘ ಉದ್ಘಾಟಿಸಿ ಮಾತನಾಡಿದ ಅವರು, ಕಡಿಮೆ ವೆಚ್ಚದಲ್ಲಿ ಸಾವಯವ ಗೊಬ್ಬರ ಬಳಸಿಕೊಂಡು ಹನಿ ನೀರಾವರಿ ಮೂಲಕ ಬೆಳೆ ಮಾಡುವ ಮೂಲಕ ಗುಣಮಟ್ಟದ ಇಳುವರಿಯನ್ನ ಪಡೆದುಕೊಂಡು ಆರ್ಥಿಕ ಲಾಭ ಹೊಂದಬೇಕು ಅಂತ ಹೇಳಿದರು. ಸಾವಯವ ಕೃಷಿ ಪದಾರ್ಥವನ್ನ ಗ್ರಾಹಕರಿಗೆ ನೇರವಾಗಿ ತಲುಪಿಸುವ ಮೂಲಕ ದಲ್ಲಾಳಿಗಳನ್ನು ನಿಯಂತ್ರಿಸಬಹುದಾಗಿದ್ದು, ಇದರಿಂದಾಗಿ ರೈತರಿಗೆ ನಷ್ಟದ ಪರಿಸ್ಥಿತಿ ಬರೋದಿಲ್ಲ ಅಂತ ತಿಳಿಸಿದರು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಡಾಕ್ಟರ್ ಎ ಗುರುಮೂರ್ತಿ ಮಾತನಾಡಿದ್ದು, ದೇಶದ ಬೆನ್ನೆಲುಬು ರೈತನಿಗೆ ನಿರೀಕ್ಷೆ ಮಾಡುವ ಸವಲತ್ತುಗಳ ಕೊರತೆಯಿಂದಾಗಿ ಇಂದಿನ ಕೃಷಿಕರು ಬೇಸಾಯದಿಂದ ವಿಮುಖರಾಗುತ್ತಿದ್ದು, ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಬೀಜದಿಂದ ಕೊಯ್ಲಿನವರೆಗೆ ಸಬ್ಸಿಡಿ ನೀಡುವ ಮೂಲಕ ಸಹಕಾರ ನೀಡಬೇಕು ಅಂತ ಆಗ್ರಹಿಸಿದರು. ಸಾವಯವ ಕೃಷಿಕ ಡಾಕ್ಟರ್ ಕೆಆರ್ ಹುಲ್ಲುನಾಚೇಗೌಡ ಮಾತನಾಡಿ, ಕೃಷಿಕರಿಗೆ ಸಮಾಜದಲ್ಲಿ ಸ್ಥಾನಮಾನ ಇಲ್ಲದಾಗಿದ್ದು, ಹೀಗಾಗಿ ರೈತರು ಸಂಘಟಿತರಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಮೂಲಕ ಹಕ್ಕುಗಳನ್ನು ಪಡೆದುಕೊಳ್ಳಬೇಕಾಗಿದೆ. ರೈತರು ಬೆಂಗಳೂರಿಗೆ ದುಡಿಯಲು ಹೋಗದೆ ತಮ್ಮ ಜಮೀನಿನಲ್ಲಿ ಬೆಳೆ ಮಾಡಿಕೊಂಡು ಉದ್ಯೋಗ ಸೃಷ್ಟಿ ಮಾಡುವ ಮೂಲಕ ದೇಶವನ್ನ ಕಾಯಬೇಕು ಅಂತ ಮನವಿ ಮಾಡಿದ್ರು. ಬಳಿಕ ಜನತಾ ರೈತ ಸಂಘದ ರಾಜ್ಯಾಧ್ಯಕ್ಷ ಬಿಸನಹಳ್ಳಿ ಈರೇಗೌಡ ಮಾತನಾಡಿ, ನಕಲಿ ಸಂಘಟನೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಂಘವನ್ನ ಕೋಲಾರ ಜಿಲ್ಲೆಗೆ ವಿಸ್ತರಿಸಲಾಗಿದ್ದು, ರಾಜ್ಯದ 13 ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ ಅನುಭವದ ಮೇರೆಗೆ ಸ್ಥಳೀಯ ಕೃಷಿಕರನ್ನ ಮುನ್ನಡೆಸಲಾಗುತ್ತೆ ಅಂತ ಹೇಳಿದರು. ಸಾವಯವ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ದೇಶ ಮತ್ತು ವಿದೇಶಗಳಲ್ಲಿ ಕೂಡ ಅದನ್ನು ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆ, ಜನತಾ ರೈತ ಸಂಘ ಅಂತಕ್ಕಂಥದ್ದು ಒಂದು ಅನಿವಾರ್ಯತೆಯಿಂದ ಬಂದಿರತಕ್ಕಂಥ ಒಂದು ಸಂಘಟನೆ ಅಂತ ನನ್ನ ಅಭಿಪ್ರಾಯ. ಕಾರಣ ಏನಂತಂದರೆ, ರೈತರ ಸಮಸ್ಯೆಗಳನ್ನು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕಿನವರು, ನಾವು ತವ್ರಬರೆ ಮಾಲೂರು, ನಮ್ಗೆ ಕೊಟ್ಟಿದ್ದು ಬೆಂಗಳೂರಿಗೆ. ನನ್ನ ಮಗಳು ಪ್ಲೇ ಓದ್ಬೇಕಾದ್ರೆ ಅಲ್ಲಿಂದ ಸ್ಕೂಲ್ ಸೇರಿಸ್ಬೇಕಾಗಿತ್ತು. ಆಗ ಅವ್ರು ಹೇಳಿದ್ರು, ನೀವು ಕೋಲಾರದಲ್ಲಿ ಮುದ್ದೆ ತಿನ್ನಕ್ಕೆ ಹೋಗ್ರಿ, ರೈತರೆಲ್ಲ ಮುದ್ದೆ ತಿನ್ನಕ್ಕೆ ಹೋಗಿ ನೀವು ಐಸಿಎಸ್ ಸ್ಕೂಲ್ ನಿಮ್ಮ ಮಕ್ಕಳನ್ನ ಹೆಂಗೆ ಕಳಿಸ್ತೀರಾ, ಅದು ಲಾಯಕ್ಕಿಲ್ಲ ಅಂತ ನಮ್ಗೆ ಕಂಡಮ್ ಮಾಡಿದ್ರು. ಅವಾಗ ನಮ್ಗೆ ತುಂಬ ನೋವಾಯಿತು. ನಾವು ರೈತರು ಏನಾದ್ರು ಸಾಧನೆ ಮಾಡಬೇಕು, ನಮ್ಮ ಮಕ್ಕಳು ಎಲ್ಲ ಲೆವೆಲಲ್ಲೂ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಅವತ್ತು ನಾನು ಪಟ್ಟ ತೊಟ್ಟಿದ್ದು. ಇವತ್ತು ನಮ್ಮ ಮಗಳು ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದಾಳೆ, ಎಲ್ಲ ಕ್ಷೇತ್ರ ನ್ಯಾಷನಲ್ ಸಾಧನೆ ಮಾಡಿ. ಈರೇಗೌಡ ಅಂತ ರಾಜ್ಯಾಧ್ಯಕ್ಷರು ಜನತಾ ರೈತ ಸಂಘ. ಇವತ್ತು ಈ ಸಂಘಟನೆ ಈ ಕೋಲಾರ ಭಾಗದಲ್ಲಿ ಒಂದು ಬಲವಾಗಿ ಕಟ್ಟಬೇಕಂತ ಒಂದು ಉದ್ದೇಶ ಇತ್ತು. ಎಲ್ಲೋ ಒಂದು ಕಡೆ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಇಲ್ಲಿ ಕೆಲವೊಂದು ಸಂಘಟನೆಗಳು ನಾವು ನೋಡ್ತಾ ಇದ್ದೀವಿ, ಕೆಲವೊಂದು ನಕಲಿ ಸಂಘಟನೆಗಳು ಅಂತ ಸಾಕಷ್ಟು ಜನ ನಮಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ಆ ಸಂಘಟನೆಗಳಿಗಿಂತ ನಾವು ವಿಭಿನ್ನವಾಗಿ ಇಲ್ಲಿ ಒಂದು ಕಾರ್ಯನಿರ್ವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಇವತ್ತು ನಮ್ಮ ಹಿರೇಗೌಡ ಸರ್, ತುಂಬ ರಾಜ್ಯಾಧ್ಯಕ್ಷರಾದ ಹಿರೇಗೌಡರವರು ತುಂಬ ಚೆನ್ನಾಗಿ ಸಂಘವನ್ನು ಕಟ್ಟಿದ್ದಾರೆ. ಇದೇ ಥರ ಅವರು ಮುಂದುವರಿಲಿ, ಚೆನ್ನಾಗಿ ಸಂಘಗಳನ್ನು ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅದೇ ಥರ ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ, ಎಲ್ಲ ತಾಲೂಕುಗಳಲ್ಲೂ, ಗ್ರಾಮಾಂತರದಲ್ಲೂ ಅವರು ಸಂಘಗಳು ಕಟ್ಟಿಕೊಡೋಕ್ಕೆ ಒಂದು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೊತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು. ಯಾಕಂದರೆ ಇವಾಗ ನಾವು ಕೊಡ್ತಾ ಇದ್ದಾರಲ್ಲ, ಏನು ಬಸ್ ಪಾಸು, ಬಸ್ ಫ್ರೀ, ಅದೆಲ್ಲ ನಮಗೆ ಏನು ಬೇಡ. 2000 ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಉದ್ಘಾಟನೆ ಕೋಲಾರ ಜಿಲ್ಲೆಯಲ್ಲಿ ಆಗಿ ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಅವರು ಚೆನ್ನಾಗಿ ಬೆಳವಣಿಗೆ ಆಗಲಿ. ನಾನು ಕೂಡ ಅವರಿಗೆ ಅವ್ರ ಮೂಲದಾಗಿಂದ, ಅವ್ರ ಪ್ರಾರಂಭದಾಗಿಂದ ಕೂಡ ನಮ್ಮ ಸಹಕಾರ ಕೂಡ ಇದೆ. ಅವ್ರ ಜೊತೆಯಲ್ಲಿ ಒಳ್ಳೆ ವ್ಯಕ್ತಿಗಳು, ವಿಜ್ಞಾನಿಗಳು, ಒಳ್ಳೆ ನ್ಯಾಯಾಧೀಶರುಗಳು,